ಯಾವಾಗ ಈಗ ಇತ್ತಿತ್ತಾಗಿಂದ ಭಜಂತ್ರಿ ಎತ್ಕೊಂಡು ಕರೀತಾರ ಏನ್ರಿ, ಆ ಬೊಂಗದ ಸೌಂಡ್ ಕಮ್ಮಿ ಮಾಡೋದಪ್ಪ, ಅದರಿಂದ ಇದು ಸೌಂಡ್ ಕೆಡಾಕತ್ತಿದೆ. ಮಾನಿಟ್ರ್ ಇದು ಆಗ್ತದೆ ಒಂದು ಬೇಸಿಗೆ ಏನ್ರಿ. ಮಗಳನ್ನ ಏನ್ರಿ, ಮಗಳನ್ನ ಒಬ್ಬ ಇಂಜಿನಿಯರಿಗೆ ಕೊಡ್ಬೇಕಲ್ಲಿಲ್ಲ, ಒಬ್ಬ ಡಾಕ್ಟ್ರಿಗೆ ಅಂತ ಕೊಡ್ಬೇಕಲ್ಲಿಲ್ಲ. ಹಾಗಾದ್ರೆ ಮಗಳನ್ನು ಯಾರಿಗೆ ಕೊಡ್ಬೇಕಂತಾಳ? ಒಬ್ಬ ಕಸಬರಿಗೆ ತಯಾರು ಮಾಡತಕ್ಕಂಥ ಒಬ್ಬ ಪರಿವಾರವನ್ನು ಕೊಡ್ಬೇಕಂತಾಳ. ಯಾಕೆ ಪರಿವಾರವನ್ನು ಕೊಡ್ಬೇಕಂತಾಳ? ನನ್ನ ಮಗಳನ್ನೇ ಅಂದ ಒಬ್ಬ ಪರಿವಾರವನಿಗೆ ಅಂದ ಕೊಟ್ಟಿನಿ ಎತ್ತಿಕೊಂಡಂದ್ರ ನನ್ನ ಮನೆತನಕ್ಕೆ ಅಂದ ಕಸಬರಿಗೆ ಚಿಂತೆ ಇರಲಿ. ಯಾಕೆ? ಅತ್ತಿ ಮ್ಯಾಗಿನ ಪ್ರೀತಿಗಾಗಿ ಹೊರಗಟ್ಲೆ ಕಸಬರಿಗೆ ಕಳಿಸ್ತಾನ ನೋಡಿ. ಅತ್ತಿ ಮ್ಯಾಗಿನ ಪ್ರೀತಿಗಾಗಿ ಹೊರಗಟ್ಲೆ ಕಸಬರಿಗೆ ಕಳಿಸ್ತಾನ. ಕಸಬರಿಗೆ ಆಸೆಗಾಗಿ ಅಂದ ಹೆಂಗೆ ಮಗಳನ್ನು ಒಬ್ಬ ಪರಿವಾರವನಿಗೆ ಅಂದ ಕೊಡ್ಬೇಕಂತ ತಗೊಂಡಂತಾಳಲ್ಲ, ಇಲ್ಲಿ ಹಂಗಲ್ಲ. ಇದು ಸುಮ್ಮನೆ ದೃಷ್ಟಾಂತ ಕೊಡ್ತಾರೆ. ಆದರೆ ಇಲ್ಲಿ ನಿಜವಾಗಿರ್ತಕ್ಕಂಥ ಮಗಳು ಒತ್ತುಕೊಂಡ್ರೆ ಯಾರು? ಮಗಳಂದ್ರೆ ಯಾರ್ರಿ? ಎಲ್ಲರ ಮದುವೆ ಮಾಡಿಕೊಂಡು ಗಂಡನ ಮನೆಗಿಂದ ಹೋಗ್ತಕ್ಕಂಥ ಮಗಳಲ್ಲ. ಅವಳು ಹೇಳ್ತಕ್ಕಂಥದ್ದು ಯಾವ ಮಗಳು ಒತ್ತುಕೊಂಡದ ಕೇಳಿದ್ರೆ ಮದುವೆ ಮಾಡಿಕೊಂಡು ಗಂಡನ ಮನೆಗಿಂದ ಹೋಗ್ತಕ್ಕಂಥ ಮಗಳಲ್ಲ. ಒಳಗಿರ್ತಕ್ಕಂಥ ಮನಸ್ಸು ಅನ್ನುವಂಥದ್ದೇನೈತಲ್ಲ, ಮನಸ್ಸು ಅನ್ನುವಂಥ ಮಗಳದ. ಮನಸ್ಸ ನೀವು ಇಟ್ಕೊಂಡು ಕುಂದಿರ್ತೀನಿ ಅಂದ್ರೆ ಕುಂದ್ರಂಗಿಲ್ಲ. ಅದು ಮನಸ್ಸ ಕೊಡಲೇಬೇಕು. ಯಾರಿಗೆ ಕೊಡಬೇಕು? ಮೊದಲೇ ವಿಚಾರ ಮಾಡಿ ಅಂತ ಕೊಡ್ಬೇಕಲ್ರಿ. ಮನಸ್ಸ ನೀವು ಎಷ್ಟು ಫಾಸ್ಟ್ ಅದ ಹತ್ಕೊಂಡು ಕೇಳಿದ್ರೆ ಏನ್ರಿ, ಕುಂತಲ್ಲಿ ಕುಂದ್ರಂಗಿಲ್ಲ, ನಿಂತಲ್ಲಿ ನಿಂದ್ರಂಗಿಲ್ಲ. ಮನಸ್ಸು ಎಷ್ಟು ವೇಗವಾಗಿ ಅಂತ ತಿರುಗುತ್ತದೆ ಹತ್ಕೊಂಡು ಕೇಳಿದ್ರೆ ಒಂದು ಕ್ಷಣ ಕಣ್ಣು ಮುಚ್ಚ್ರಿ. ಕಣ್ಣು ಮುಚ್ಚಿ ಅಂದ ಒಂದು ಕ್ಷಣ ಬಾಂಬೆ ಅನ್ರಿ ಏನ್ರಿ, ಕಣ್ಣು ಮುಚ್ಚಿ ಬಾಂಬೆ ಅನ್ರಿ, ನೀವು ಬಾಂಬೆದಾಗೆ ಒಯ್ದು ಇಳಿಸ್ತಿಲ್ಲ. ಇಲ್ಲೇ ಕೂತ್ಕೊಂಡು ಕಣ್ಣು ಮುಚ್ಚಿ ಅಂದ್ರೆ ಬೆಂಗಳೂರು ಅನ್ರಿ, ಬೆಂಗಳೂರಿಗೆ ಒಯ್ದು ಇಳಿಸ್ತದೆ. ಬ್ಯಾಡ ನಮ್ಮ ದೇಶದಾಗ ಅಲ್ಲ ಏನ್ರಿ, ಇಲ್ಲೇ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ನಾವು ಅಮೇರಿಕಾ ಹತ್ಕೊಂಡ್ರೆ ಅಮೇರಿಕಕ್ಕಿಂದ ಹೋಗ್ತೀವಿ, ನಾವು ಲಂಡನ್ ಅಂದ್ರೆ ಲಂಡನ್ಕಿಂದ ಹೋಗ್ತೀವಿ, ಪ್ಯಾರಿಸ್ ಅಂದ್ರೆ ಪ್ಯಾರಿಸ್ಕಿಂದ ಹೋಗಿ ಇಳಿಸ್ತೀವಿ. ಎಷ್ಟು ಪಾಸ್ಟ್ ರೀ. ಕುಂತಿದ್ದಿಲ್ಲೇ ಸದ್ಯ ನಿಮ್ಮ ಮನಸ್ಸು ಅಂದ್ರೆ ಶರೀರ ಇಲ್ಲೇ ಕುಂತದ ಖರೆ, ನಿಮ್ಮ ಮನಸ್ಸು ಎಲ್ಲಿ ಹೋಗ್ಯದನ್ನು ಯಾರಿಗೆ ಗೊತ್ತು? ಯಾರಿಗೆ ಗೊತ್ತದ ರೀ? ಮನಸ್ಸಿಂದ ಹೋಗೋರು ಬರೋರು ನೋಡ್ತದ ಏನ್ರಿ. ಮನೆ ಕಡೆ ಹೋಗ್ಯಾದ, ಗಂಡ ಮನೆಗೆ ಬಂದೇ ನಿಲ್ಲ, ಉಂಡ್ತಾ ನಿಲ್ಲ ಏನ್ರಿ. ಮನಸ್ಸ ಶರೀರ ಅಂತಕ್ಕಂಥ ಇಲ್ಲೇ ಅದೇ ಹೊರತಾಗಿ, ಆದ್ರೆ ಮನಸ್ಸು ಅಂತಕ್ಕಂಥದ್ದು ಏನೈತಲ್ಲ ಏನ್ರಿ, ಒಂದು ಸೌನದ ಹರಿದಾಡ್ತಿರ್ತದ. ಅದು ಬೇಕು ಇದು ಬೇಕು ಏನ್ರಿ, ಎಲ್ಲ ಕಡೆ ಕೂಡ ಹರಿದಾಡ್ತಿರ್ತದಲ್ಲ. ಅದಕ್ಕೆ ಅವ್ರು ಏನಂತಾರ, ಈ ಮನಸ್ಸು ಅಂತಕ್ಕಂಥ ಮಗಳನ್ನು ಯಾರಿಗೆ ಕೊಡಬೇಕು? ಸುಮ್ಮನೆ ವಿಚಾರ ಮಾಡ್ರಿ, ಮನಸ್ಸು ಯಾರಿಗೆ ಕೊಡಬೇಕು? ಕುಂದ್ರಲ್ಲಿ ಏನ್ರಿ, ಮನಸ್ಸ ಎದಕ್ಕೆ ಕೊಡ್ಬೇಕಂತ ಕೊಡೋದ ಕೇಳಿದ್ರೆ ಮೊದಲೇ ವಿಚಾರ ಮಾಡಿ ಅಂತ ಕೊಡಬೇಕು. ಮನಸ್ಸು ಕೊಡ್ಬೇಕಾದ್ರೆ ನಾವು ಮನಸ್ಸನ್ನು ಒಳ್ಳೇದು ಕೊಡಬೇಕು, ಮನಸ್ಸನ್ನು ಕೆಟ್ಟದ್ದು ಕೊಡಬೇಕು, ಮನಸ್ಸಿಂದ ಎಂಥದಕ್ಕಿಂತ ಕೊಡಬೇಕಂತ ಅನ್ನೋದನ್ನು ಮೊದಲೇ ವಿಚಾರ ಮಾಡಿಕೊಂಡ ಮನಸ್ಸು ಅಂತಕ್ಕಂಥ ಕೊಡಬೇಕು. ಆದ್ರೆ ಅವ್ರು ಏನು ಹೇಳ್ತಾರಲ್ಲ, ವಾಟಿಯ ಮ್ಯಾಲಿರುವ ಕೊರ ಒತ್ತುಕೊಂಡಂದ್ರೆ ಆ ಯಾರು ಒತ್ತುಕೊಂಡಂದ ಕೇಳಿದ್ರೆ ಯಾವ ಭಗವಂತ ಅನ್ನತಕ್ಕಂಥ ಯಾವ ಕೊರೂರವನಿಗಿಂದ ಕೊಟ್ಟಾಗ ಈ ಮನಸ್ಸು ಅಂತಕ್ಕಂಥ ಪರಮಾತ್ಮನಿಗಿಂದ ಕೊಟ್ಟಿವಿ ಅಂತಂದ್ರೆ ಈ ಬಾಹ್ಯ ಪ್ರಪಂಚದೇನು ಇರಂಗಿಲ್ಲ. ಏನ್ರಿ, ಬಾಹ್ಯ ಪ್ರಪಂಚದಿಂದ ಅರಿವು ಅಂತಕ್ಕಂಥ ಇರಂಗಿಲ್ಲ. ನನಗೆ ಉಣಬೇಕು, ತಿನ್ನಬೇಕು, ಅದು ಬೇಕು, ಇದು ಬೇಕು ಅಂತನ್ನುವಂಥದ್ದು ಯಾವ ಚಿಂತನೆ ಕೂಡ ಇರಂಗಿಲ್ಲ. ಯಾಕೆ? ಈ ಒಳಗಿರ್ತಕ್ಕಂಥ ಮನಸ್ಸು ಅನ್ನತಕ್ಕಂಥದ್ದನ್ನು ಆ ಪರಮಾತ್ಮನಿಗೆ ಕೊಟ್ಟಿವೆ ಎತ್ತಿಕೊಂಡ್ರೆ ಈ ಬಾಹ್ಯ ಪ್ರಪಂಚದ ಯಾವುದು ಕೂಡ ಅರಿವು ಇರಂಗಿಲ್ಲ. ಸಿದ್ಧಾರೂಢರು ಅವರು ಮನಸ್ಸು ಅನ್ನತಕ್ಕಂಥ ಎಲ್ಲಿ ಕೊಟ್ಟಿದ್ರೆ ಎತ್ಕೊಂಡು ಕೇಳಿದ್ರೆ, ಕರುಳುಳ್ಳ ಗುರುವಿನ ಹಿಡಿಯವ್ವ ಮನದ ಮುಂದಣದ ಆಸೆ ಅನ್ನತಕ್ಕಂಥದ್ದು ಏನೈತಲ್ಲ, ಆಸೆ ಇತ್ತು ಒತ್ತಿಕೊಂಡ್ರೆ ಏನ್ರಿ, ಅದಕ್ಕೆ ಮಾಯ ಎತ್ಕೊಂಡ ಕರೀತಾರೆ. ಸಿದ್ಧಾರೂಢರು ಪಾಪ ತಮ್ಮ ಮಡದಾಗ ಹಿಂಗೆ ಕೂಸು ಕುಂತಂಗೆ ಕುಂದಿರ್ತಿದ್ರು. ಯಾಕೆ ಅವರು ಆರೂಢರಾದರು, ಯಾಕೆ ಸಿದ್ಧಾರೂಢರು ದೊಡ್ಡವರಾದರು ಅಂತ ಹೇಳಕತ್ತಿಲ್ಲ. ಮಡದಾಗ ಹಿಂಗೆ ಕುಂತಿದ್ರು ಅವರು, ಹಿಂಗೆ ಕೈ ಜೋಡಿಸ್ಕೊಂಡು ಹಿಂಗೆ ಮೊಳಕಾಲ್ದಾಗ ಹಿಂಗೆ ತಲೆ ಇಟ್ಕೊಂಡು ಕೈ ಜೋಡಿಸಿ ಸಿದ್ಧಾರೂಢರು ಕುಂತಿದ್ರು. ಒಬ್ಬ ಶ್ರೀಮಂತ ಬಂದ, ಮಾರವಾಡಿ, ಭಾಳ ದೊಡ್ಡ ಶ್ರೀಮಂತವ ಏನ್ರಿ, ಬಂಗಾರ ವ್ಯಾಪಾರ ಮಾಡ್ತಕ್ಕಂಥವ. ಒಬ್ಬ ಮಾರವಾಡಿ ಬಂದು ಸಿದ್ಧಾರೂಢರ ಮುಂದೆ ನಿಂತಂದ, ಯಪ್ಪ ಸಿದ್ಧಾರೂಢರ ಅಂದ. ಸಿದ್ಧಾರೂಢರು ಅವ್ರ ಮನಸ್ಸು ಎಲ್ಲಿತ್ತು, ನಾನು ನಿಮಗೆ ಹೇಳಿದ್ನಲ್ಲ, ಅವ್ರ ಮನಸ್ಸು ಎಲ್ಲಿತ್ತು ಅಂತಕೊಂಡು ಕೇಳಿದ್ರೆ ಇಲ್ಲಿ ಇಲ್ಲಿ ತಿರುಗಾಡ್ತಿದ್ದಿಲ್ಲದು, ಅದು ಭಗವಂತನ ಮೇಲೆ ಅದು ಮನಸ್ಸು.
ನೋಡಿ ನೀವು ಶರೀರದೊಳಗೆ ಅದು ಮನಸ್ಸಿದ್ದಾಗ ಮಾತ್ರ ಮುಂದೆ ಯಾರು ಹೋಗ್ಯಾರ ಯಾರು ಬಂದಾರ ಏನ್ರಿ ಇದು ಎಲ್ಲವೂ ಕೂಡ ಗೊತ್ತಾಕದ. ಅಪ್ಪಿತಪ್ಪಿ ನೀವು ಒಂಟ ಕುಂತಿರ್ತೀರಲ್ಲ, ಒಂಟ ಕೂತಾಗ ಯಾರು ಬಂದು ಮಾತಾಡ್ಸಿದ್ರು ನಿಮ್ಗೆ ನೆನಪಿರಾಗಿಲ್ಲ. ಅಲ್ಲೋ ನಿನ್ನ ಮುಂದೆ 5 ವಾರ ನೆನಪು ನನಗೆ ಗೊತ್ತೇ ಆಗಲಿಲ್ಲಪ್ಪ. ಯಾಕಂದ್ರೆ ನಿಮ್ಮ ಮನಸ್ಸು ಎಲ್ಲೋ ಹೋಗಿರುತ್ತೆ, ಏನೋ ವಿಚಾರ ಮಾಡ್ತಿರ್ತೀರಿ ಏನ್ರಿ, ಮನಸ್ಸಂದ ಹರಿದಾಡ್ತಿರ್ತದ. ನೀವು ಕುಂತಿದ್ದೇನೋ ಮನೆಗೆ ಕುಂತಿರ್ತೀರಿ ಖರೆ, ಆದ್ರಿಂದ ಮನಸ್ಸನ್ನು ತಗೊಂಡು ಎಲ್ಲೋ ಹೋಗಿರ್ತದ. ಯಾರೋ ನಿಮ್ಮ ಮನೆಗೆ ಬಂದಿರ್ತಾರ, ನಿಮ್ಮ ಮುಂದೆ ತಿರುಗಾಡಿರ್ತಾರ, ನಿಮ್ಮ ಮುಂದೆ ಓಡಾಡಿರ್ತಾರೆ ಖರೆ, ಆದ್ರೆ ಮನಸ್ಸು ನಿಮ್ಮ ಶರೀರದಾಗ ಇರಂಗಿಲ್ಲ, ಎಲ್ಲೇ ಹೋಗಿರ್ತದಲ್ಲ, ಅವಾಗ ನಿಮ್ಗೆ ಗೊತ್ತೇ ಆಗಂಗಿಲ್ಲ. ಪಾಪ ಸಿದ್ಧಾರೂಢರು ಕುಂತಿದ್ರು. ಯಪ್ಪ ಸಿದ್ಧಾರೂಢರ ಅಂತ ನೋಡ್ಲಿಲ್ಲ. ಸಿದ್ಧಾರೂಢರ ಅಂದ. ಯಾವಾಗಿಂದ ಮಾತನ್ನು ಕೊಡದ ಸಿದ್ಧಾರೂಢ ತಗೊಂಡಂದ್ರೂ ಸಿದ್ಧಾರೂಢರ ಮುಖ ಮ್ಯಾಲೆ ಮಾಡಲಿಲ್ಲ. ಕೊನೆಗಿಂದ 3ನೇ ಸರಿ ಜೋರಾಗಿಂದ ಯಪ್ಪ ಸಿದ್ಧಾರೂಢ ಅಂದ. ಸ್ವಲ್ಪ ಮುಖ ಮ್ಯಾಕೆತ್ತಿ ಯಾಕಪ್ಪ ಅಂದ್ರು ಸಿದ್ಧಾರೂಢ. ಸ್ವಲ್ಪ ಮುಖ ಮ್ಯಾಲೆತ್ತಿ ಯಾಕಪ್ಪ ಅಂದ್ರು. ಅವಾಗಿಂದ ಅವ ಮಾರ್ವಾಡಿ ಏನಂದ, ಶ್ರೀಮಂತ, ಯಪ್ಪ ನನಗೊಂದು ಆಸೆ ಆಗೈತಿ ಎಂದ. ಏನು ಆಸೆ ಆಗೈತು ಅಂದ್ರೆ ಸಿದ್ಧಾರೂಢ, ಏನಿಲ್ಲ ನಿಮ್ಮ ತಲೆ ಮೇಗೆ ಒಂದು ಬಂಗಾರದ ಕಿರೀಟ ಮಾಡಿಡ್ಬೇಕು ನನಗೆ ಆಸೆ ಆಗ್ಯದ ಅಂತ. ನೋಡ್ರಿ, ಕೊಡಂಥ ದಾನಿಗಳಿದ್ದೇ ಇರ್ತಾರೆ, ಆಡ್ಕೊಳ್ಳೋರು ಇರ್ತಾರೆ ಏನ್ರಿ. ಇವತ್ತು 18 ಲಕ್ಷ ರೂಪಾಯಿ 18 ಲಾಖ ರೂಪಾಯಿ ಖರ್ಚು ಮಾಡಿ ಇವತ್ತಿಟ್ಟು ದೊಡ್ಡ ತೇರು ಮಾಡಿಸಿರಿ ತಿಳ್ಕೊಂಡ್ರೆ ಕೊಡಂಥ ಮನಸ್ಸಿದ್ದವರೇ ಕೊಟ್ಟಿರ್ತಾರೆ, ಹೊರತಾಗಿ ಮನಸ್ಸಿಲ್ಲಾರ್ದ್ರು ಕೊಡಂಗಿಲ್ಲ. ಕೊಡಂಥ ಮನಸ್ಸು ಬೇಕಲ್ರಿ, ದಾನ ಮಾಡ್ತಕ್ಕಂಥ ಗುಣನೂ ಬೇಕಲ್ಲ. ಇವತ್ತು ಈ ತೇರು ಹೆಂಗೆ ಮಾಡಿಸಿರಿ ಹೆಂಗಿಲ್ಲ ಅನ್ನೋದು ನನಗೆಲ್ಲನೂ ಕೂಡ ಗೊತ್ತಾಗಿದೆ. ಆದ್ರೆ ನೀವು ಏನು ಮಾಡ್ಬೇಕಂತ ತಿಳ್ಕೊಂಡು ಕೇಳಿದ್ರೆ, ಇವತ್ತು 18 ಲಾಖ ರೂಪಾಯಿಂದ ತೇರು ಬಂದು ಊರಾಗ ನಿಂತದ ತಿಳ್ಕೊಂಡ್ರೆ ಅದು ಸುಮ್ಮನೆ ಅಂದ್ರೆ ತೇರು ಮುಂದಕ್ಕೆ ಹೋಗಂಗಿಲ್ಲ. ನಾವೆಲ್ಲ ಏನು ಮಾಡ್ಬೇಕಂತ ತಿಳ್ಕೊಂಡು ಕೇಳಿದ್ರೆ ಆ ತೇರಿಗೆ ದುಡ್ಡು ಕೊಡ್ಬೇಕಲ್ರಿ, ಮಾಡಿದವನಿಗೆ ದುಡ್ಡು ಮುಟ್ಟಿಸ್ಬೇಕಲ್ಲ. ನಾವೆಲ್ಲ ಶಕ್ತಿ ಮೀರಿಂದ ನಾವು ಕಾಣಿಕೆ ಕೊಡ್ಬೇಕಿಲ್ಲ. ಅವತ್ತಿನ ದಿನಮಾನದೊಳಗಂದ ಯಾವ ಕಳಸ ಕಟ್ಟಕ್ಕಿಂದ ಏಟ್ರಿ 25 ಲಾಖ ರೂಪಾಯಿಂದ ಖರ್ಚು ಮಾಡಿ 30 ಲಾಖ ರೂಪಾಯಿಗಟ್ಟಲೆ ಖರ್ಚು ಮಾಡಿ ಅವತ್ತು ಶಿಖರ ಕಟ್ಟಿರಿ, ಕಳಸಾರೋಣ ಮಾಡಿರಿ. ಆದ್ರೆ ಇವತ್ತು ತೇರಿಗಾಗಿಂದ ಇವತ್ತು ಎಷ್ಟು ಕೊಡ್ಬೇಕಂತ ತಿಳ್ಕೊಂಡು ಕೇಳಿದ್ರೆ 18 ಲಕ್ಷ ರೂಪಾಯಿ ಯಾವ ನಿಮ್ಮ ಬಣಸುಗಳ ಗ್ರಾಮದ ಭಕ್ತರಂದು ಕೊಡಬೇಕು. ಒಳ್ಳೆ ಕಾರ್ಯಕ್ಕಿಂತ ಮನಸ್ಸು ಮಾಡಬೇಕು. ನೀವು ಕೊಡಕತ್ತಿದ್ದಿಂದ ಯಾರ ಮನೆಗೂ ಕೂಡ ಕೊಡ್ಲಾಕತ್ತಿಲ್ಲ, ಹಾಗಾದ್ರೆ ನೀವು ಯಾರಿಗೆ ಕೊಡಕತ್ತೀರಿ ಅಂತಕೊಂಡು ಕೇಳಿದ್ರೆ ಸಾಕ್ಷಾತ್ ಶ್ರೀಶೈಲದೊಳಗಿರ್ತಕ್ಕಂಥ ಆ ಮಲ್ಲಯ್ಯನಿಗೆ ಕೊಡ್ಲಾಕತ್ತೀರ ಅನ್ನೋದನ್ನು ನಮ್ಮ ಮನಸ್ಸಿನಾಗ ಇಟ್ಕೊಂಡು ನಾವು ಕೊಡ್ಬೇಕಾಗ್ತದೆ. ಯಾಕ್ರಿ ಕೂಡ ಮನಸ್ಸು ಮಾಡಬೇಕು. ಭಗವಂತ ನಮ್ಗೆ ಕೊಟ್ಟಾನ ಏನ್ರಿ, ಅದೇ ಮಲ್ಲಯ್ಯನೇ ನಮಗೆಲ್ಲನೂ ಕೂಡ ಕೊಟ್ಟಾನ. ಮಲ್ಲಯ್ಯ ಬೇಕಾದಟ್ಟಂದ ಫಲ ಕೊಟ್ಟಾನ, ಆಸ್ತಿ ಕೊಟ್ಟಾನ ಏನ್ರಿ. ಇವತ್ತಿನ ದಿನಮಾನದೊಳಗಂದ್ರೆ ಯಾರೂ ಕೂಡ ಬಡವರಲ್ಲ, ಭಗವಂತ ಬೇಕಾದಟ್ಟನ್ನು ಕೂಡ ಕೊಟ್ಟಾನ. ಆದರೆ ಮಲ್ಲಯ್ಯನಿಗಾಗಿ ನಾವೇನು ಕೊಡ್ಬೇಕಂತ ತಿಳ್ಕೊಂಡು ಕೇಳಿದ್ರೆ ಇವತ್ತಂತ ಬಂಗಾರದಂತ ತೇರು ಮಾಡಿಸಿರಲ್ಲ, ಬಹುಶಃ ಈ ನಾಡಿನೊಳಗಲ್ಲ ನಮ್ಮ ಕರ್ನಾಟಕದಾಗೂ ಇಲ್ಲ ಅಂಥ ಸುಂದರವಾಗಿರ್ತಕ್ಕಂಥ ತೇರು, ಅಷ್ಟು ಚೆನ್ನಾಗಿ ಅಂದ್ರೆ ತೇರು ಮಾಡಿಸ್ಯಾರ. ಆ ಮಲ್ಲಯ್ಯನಿಗಾಗಿ ನಾವು ಕುಡಿಯಬೇಕಲ್ಲ, ಕೊಡ್ತಕ್ಕಂಥ ಮನಸ್ಸು ಮಾಡಬೇಕಾಗ್ತದೆ ಏನ್ರಿ. ಎಷ್ಟೋ ಜನ ಶ್ರೀಮಂತರಿರ್ತಾರೆ, ಭಗವಂತ ಬೇಕಾದಟ್ಟು ಕೊಟ್ಟಿರ್ತಾನ, ಆದ್ರೆ ಕೊಡ್ಬೇಕನ್ನತಕ್ಕಂಥ ಮನಸ್ಸು ಬೇಕಲ್ರಿ. ಒಬ್ಬರು ಇರ್ತಾರೆ ನೋಡ್ರಿ, ನೀವು ತುಪ್ಪದ ನೋಡಾಕಿದ್ರೆ 12 ಸರಿ ತೀಪಿಗೆ ಮಕ್ಕಳ. ನಮ್ಮ ಊರಾಗ ಒಂದು ಮುದುಕಿತ್ತು, ಒಂದೇ ಅಡಿಕೆಯಾಗ 18 ಬಾಣೆತನ ಮಾಡ್ಯಾರ. ಒಂದೇ ಅಡಿಕೆ, ಅದಕ್ಕೆ ದಾರ ಕಟ್ಟಿ ಜಂತಿ ಕಟ್ಟ್ಯಾರ. ಊಟ ಮಾಡೋದು ಬರೋದು, ಅಡಿಕೆ ಬಾಯಾಗಿಡೋದು, ದೂರ ಚೀಪೋದು, ಮತ್ತು ಅದಕ್ಕೆ ಅಲ್ಲೇ ಬಿಡೋದು. ಮತ್ತು ಮಧ್ಯಾಹ್ನಕ್ಕೆ ಊಟ ಮಾಡೋದು, ಅದೇ ಅಡಿಕೆ ಬಾಯಾಗಿಡೋದು, ದೂರ ಚೀಪೋದು, ಮತ್ತು ಅಲ್ಲೇ ಬಿಡೋದು. ಮತ್ತು ರಾತ್ರಿ ಊಟ ಮಾಡೋದು, ಅದೇ ಅಡಿಕೆನ ಚೀಪೋದು, ಅಲ್ಲೇ ಬಿಡೋದು. ಮತ್ತು ಇಂಥವು ಇನ್ನೂ 18 ಹಾಕೋ ಬಾಣೆತನ. ಯಾಕಂದ್ರೆ ಕಂಜೂಸರು ಇರ್ತಾರಲ್ರಿ. ನಮ್ಮ ಊರಾಗ ಒಬ್ಬ ಭಾರಿ ಜಿಪ್ಪಣಿದ್ದ. ಊರಾಗ ಹಂಗೆ ನೀವು ಪ್ರಾಣ ಹಚ್ಚಿರಿ, ಜಾತ್ರೆ ಮಾಡ್ಲಾಕತ್ತೀರಲ್ಲ, ಪಾಪ ಅವ್ರವ್ವ ಏನ್ರಿ ಹೆಣ್ತಿ ಏನಂದು ಮುಂಜಾನೆ ಪೂಜೆ ಕೊಡ್ತಿದ್ದ. ಪೂಜೆ ಕೊಡ್ತಾಗ ಅಯ್ಯ ಅಲ್ರಿ, ಮತ್ತು ಊರಾಗಂದ ದೊಡ್ಡ ಪುರಾಣ ಹಚ್ಚಾರ, ಗಡಿಗಳು ಅಪ್ಪ ಪುರಾಣಕ್ಕೆ ಬಂದ ಎಲ್ಲಿ ಹೊಸ ತೇರು ಮಾಡಿಸ್ಯಾರ. ಅದಕ್ಕೆ ಮತ್ತು 4 ದಿವಸದಿಂದ ಇರ್ತಾಳೆ ಮಗಳನ್ನೂ ಕೂಡ. ಅದಕ್ಕೆ ಮಗಳಿಗೆ ಹೋಗಿ ಕರ್ಕೊಂಬರಿಲ್ಲ. ಆಕೆಗೇನು ಭಾಳ ದೂರ ಕೊಟ್ಟಿದ್ದಿಲ್ಲ, ಇಲ್ಲೇ ಹತ್ತಿ ಕಣಮಸ್ಕೆ ಕೊಟ್ಟಿದ್ದು. ಹತ್ತಿ ಕಣಮಸ್ಕೆಂದ ಕೊಟ್ಟಾರ. ಅವಾಗಿಂದ ಹೆಣ್ತಿ ಏನಂತಾಳ, ಅಲ್ರಿ ಊರಾಗಿಂದ ದೊಡ್ಡ ಜಾತ್ರೆ ಅದ, ಎಲ್ಲ ಕಡೆ ಹೆಣ್ಮಕ್ಳು ಕೂಡಿರ್ತಾರ, ಒಬ್ರಿಗೊಬ್ರಂದ ಗೆಳತಿಯರಂದ 2 ದಿವಸದಿಂದ ಇರ್ತಾರೆ. ಪುರಾಣ ಕೇಳ್ದಂಗೆ ಆಯಿತು, ಎಲ್ಲ ಗೆಳತಿಯರ ದುಡಿಯಂದ 4 ದಿವಸದಿಂದ ಇರ್ತಾಳೆ, ಹೋಗಿ ಮಗಳಿಗೆ ಕರ್ಕೊಂಡ್ಬರ್ರಿ ಎಂದು ಅಂದ್ಕೊಳ್ಳಿ. ಇದನ್ನು ಬರೋಬರಿನೇ ಅದ, ಆಯ್ತು ತೋರ ಈಗ ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂತ. ಯಾವಾಗಿಂದ ಪೂಜೆ ಮಾಡಿಕೊಂಡು ಮತ್ತೆ ಇಲ್ಲಿ ನಾಷ್ಟ ಮಾಡಿದ್ನಿ ಅಂದ್ರೆ ನಮ್ಮ ಮನೆಯಿಂದ ನಾಷ್ಟ ಕರ್ತಕ್ಕ ಹೆಂಗೆ ಕರಿಲಕ್ಕೆ ಹೊಂಟೀನಿ, ಅಲ್ಲೇ ಮಾಡೋದು. ಮಗಳ ಮನೆಗೆ ನಾಷ್ಟ ಮಾಡೋದು.
ಆಯ್ತು ಬಟ್ಟೆ ಹಾಕ್ಕೊಂಡು ಚಪ್ಪಲ್ ಹಾಕ್ಕೊಂಡು ಹಾದ ನಡ್ಕೋತ ಹಾದ. ಯಾವಾಗಿಂದ ನಡ್ಕೋತ ಹಾದ ಅಲ್ಲಿ ಹೋಗುದ್ರಾಗಿಂದ ಅಲ್ಲೊಂದು ಶಂಕರಲಿಂಗ ಗುಡಿ ಅದ ನೋಡ್ರಿ, ಗುಡಿಗೆ ಹೋಗ್ಯಾನ. ಯಾವಾಗಿಂದ ಗುಡಿ ತನನ ಕೂಡ ಹೋಗ್ಯಾನ. ಇನ್ನೇನು ಮನೆ ಕಾಣ್ತಿತ್ತು, ಮಗಳ ಮನೆ ಕಾಣ್ತಿತ್ತು, ಏನೋ ನೆನಪಾಯ್ತು. ಹೊಳ್ಳಿ ತಿರುಗಿ ಬಣದ್ಕೊಳಕ್ಕೆ ಬಂದವ. ತಿರುಗಿ ಶಂಕರಲಿಂಗ ಗುಡಿ ತನ ಹೋಗ್ಯಾನ. ಹೋಗಿ ಮತ್ತೆ ತಿರುಗಿ ಬಂದ. ಯಾವಾಗಿಂದ ತಿರುಗಿ ಬಂದ ಪಾಪ ಹೆಣಿ ತಂದು, ಯಾಕ್ರಿ ಮಗಳ ಕಾಣಲೆಗಳ ಕರ್ಕೊಂಡು ಬಂದ್ರೇನಿಲ್ಲ. ಹುಚ್ಚಿ ಇನ್ನೇನು ಮನೆ ಕಾಣ್ತಿತ್ತು, ಹೋಗ್ಬೇಕಂದ್ರೆ ಶಂಕರಲಿಂಗ ಗುಡಿ ಮೇಲೆ ಹೋಗಿದ್ದೆ, ನನಗೇನೋ ನೆನಪಾಯ್ತು, ತಿರುಗಿ ಬಂದೀನಿ ಅಂದ. ಏನು ನೆನಪಾಗ್ಯದ ಅವ ಅಂದ, ಪೂಜೆ ಮಾಡ್ಕೊಂಡು ದೀಪ ಆರಿಸಲಾರ್ದೆ ಹಂಗೆ ಹೋಗಿ ಹಣ್ಣಿ ಎಷ್ಟು ಸುಟ್ಟದು ಏನ್ರಿ. ದೀಪ ಪೂಜೆ ಮಾಡ್ಕೊಂಡ ದೀಪ ಆರಿಸಲಾರ್ದೆ ಹಂಗೆ ಹೋಗ್ಯಾನಲ್ಲ, ಅದಕ್ಕೆ ಎಣ್ಣೆ ಎಷ್ಟು ಸುಟ್ಟದ ಏನೋ ಹತ್ತುಕೊಂಡಂದ. ನಿಮ್ಮಟ್ಟಂದ ಇದು ಮಾಡ್ರಿ ನನಗೆ, ನೀವು ಹಿಂಗೆ ಪೂಜೆದ ಕೋಲೆದಂದು ಹೊರಗೆ ಆಗೋದಕ್ಕೆ ಹಿಂಗೆ ಕೈ ಹೊಡೆದಂದು ದೀಪ ಆರಿಸಿಬಿಟ್ಟಿನಿ. ಅವನಕ್ಕೆ ಹಚ್ಚಿಕೊಂಡ್ರಿ ಏನ್ರಿ, ಇಮ್ಮ ಪೂಜೆದ ಕೋಲೆದ ಹೊರಗೆ ಬರೋದ್ರಾಗ ಆಕಿ ದೀಪ ಆರಿಸ್ಯಾಳ. ಈಕೆಗೆ ಅದು ದೀಪದ ಯಾಕಡ್ರೆ ಆಯಿತು, ನನಗೊಂದು ಚಿಂತೆ ಆಯಿತು. ಒಂದ್ಲಿಕ್ಕೆ ಏನು ಚಿಂತೆ ಅಂದ, ಅಲ್ಲ ಈಗ ಹೋಗೋತ್ನೇ ಚಪ್ಪಲ್ ಹಾಕೊಂಡು ಹೋಗಿರಿ, ಮತ್ತು ಬರೋತ್ನೇ ಚಪ್ಪಲ್ ಹಾಕೊಂಡು ಹೋಗಿ ಬಂದಿರಿ, ಮತ್ತು ಈಗ ಹೋಗೋತ್ನೇ ಹಾಕೊಂಡು ಹೋಗ್ತೀರಿ, ಇದು ಎಷ್ಟು ನಿನ್ನ ಚಪ್ಪಲ್ ಸಾವಿಲಿಕ್ಕಿಲ್ಲ ಅಂದ್ಲಕ್ಕೆ. ಅವ ಅಂದ ಹೊತ್ತುಗೊಟ್ಟು ನಿನ್ನಂಗೆ ದಡ್ಡನ್ ಮಾಡಿದೆ, ನೀವು ಹೋಗೋದನ್ನೇ ಕೆಲಸಿತ್ತು ಹಾಕೊಂಡು ಹೋಗಿರಿ, ಬರೋದನ್ನ ಬಗಲಾಗಿಟ್ಕೊಂಡು ಏನ್ರಿ. ಬರೋ ಮುಂದೆ ಬಗಲಾಗಿಟ್ಕೊಂಡು ಬಂದಾನ. ಹೆಂಗೆ ಮಾಡ್ತಾನೆ ಇರ್ತಾವ ಒಂದೊಂದಕ್ಕಿಂತ ಬೇಕಾದಷ್ಟು ಪರಮಾತ್ಮ ಕೊಟ್ಟಿರ್ತಾನ ಏನ್ರಿ. ಪರಮಾತ್ಮದ ಏನಪ್ಪ ಈ ಸೌಂಡ್ ಅಂದ್ರೆ ಚೀರ್ಲಾಗತ್ತದ, ಸ್ವಲ್ಪ ನೋಡು ಚಲೋ ಇದ್ದು ಒಂದು ದನಿನೂ ಕೂಡ ಹಾಳಾಗಿ ಹೋಗ್ತದೆ. ಒಂದು ಸರಿ ಅಂದ್ರೆ ನಿನ್ನೆ ಇಟ್ಟಿದ್ದು ನೋಡಿ, ನಿನ್ನೆ ಇಟ್ಟು ಚಂದ ಇತ್ತು. ಒಮ್ಮೆ ಹಿಂಗೆ ಪೂನ ಮಾಡ್ಕೋ, ಗರಿ ಹೊಡ್ಕೋ ಹಿಂಗೆ. మరి ಇದು ಹೆಂಗೆ ಮಾಡ್ಲಾಗತ್ತದ, ಸೀಟಿ ಹೊಡೆದಂಗೆ ಮಾಡ್ಲಾಗತ್ತದ. ಅದು ಸೀಟಿ ಹೊಡಿತಂದ್ರೆ ಅಂದ್ರೆ ಗಂಟಲಕ್ಕೆ ಇದು ಹಾಕದ ನಮ್ಮ ಏನ್ರಿ. ಭಗವಂತ ಕೆಲವು ಜನರಿಗೆ ಅಂದ್ರೆ ಬೇಕಾದಟ್ಟು ಕೊಟ್ಟಿರ್ತಾನೆ, ಬೇಕಾದಟ್ಟು ಸಂಪತ್ತು ಕೊಟ್ಟಿರ್ತಾನೆ, ಬೇಕಾದಟ್ಟು ಐಶ್ವರ್ಯ ಕೊಟ್ಟಿರ್ತಾನೆ. ಆದರೆ ಅಂದ್ರೆ ಕೊಡಬೇಕತ್ತುಕೊಂಡಂತ ಭಾವನೆ ಇರಂಗಿಲ್ಲ. ಯಾಕ್ರಿ ಇರ್ತದೇನ್ರಿ, ಇರಂಗಿಲ್ಲ. ಭಾಳ ಜನರಿಗೆ ಅಂದ್ರೆ ಇರಂಗಿಲ್ಲ. ಕಲ್ಪನೆ ಇರಲಿ ಮಗ. ಇಲ್ಲಿ ಸಿದ್ಧಾರೂಢರ ಬಲ್ಲಿ ದೊಡ್ಡ ಮಾರವಾಡಿ ಅಮ್ಮ, ದೊಡ್ಡ ಶ್ರೀಮಂತ, ಬಂಗಾರ ವ್ಯಾಪಾರ ಮಾಡ್ತಾನೆ, ಏನೆಲ್ಲನೂ ಕೂಡ ಮಾಡ್ತಾನಲ್ಲ, ಅಂಥ ದೊಡ್ಡ ಶ್ರೀಮಂತನಿಗೆ ಅಂದ ಮಾಡಬೇಕಂತಕ್ಕಂಥ ಭಾವನೆ ಹೆಂಗಿರ್ತದೆ ನೋಡಿ ಏನ್ರಿ. ಭಾವನೆ ಹೆಂಗಿರ್ತದೆ. ಬಂದ ಸಿದ್ಧಾರೂಢ ಅಂದ ಏನ್ರಿ. ಸಿದ್ಧಾರೂಢ ತಗೊಂಡಂದ ಕರೆದ. ಪಾಪ ಸಿದ್ಧಾರೂಢರು ಮೂರನೇ ಸರಿಗೆ ಅಂದ, ಸಿದ್ಧಾರೂಢರು ಯಾಕಪ್ಪ ಅಂದ್ರು. ಯಾವಾಗಂದ ಯಾರಪ್ಪ ಯಾಕಪ್ಪ ತಗೊಂಡಂದ ಕೇಳಿದ್ರು. ಅವಾಗಿಂದ ಸಿದ್ಧಾರೂಢರಿಗೆ ಅಂತಾನವ ಶ್ರೀಮಂತ ನೋಡ್ರಿ. ಅವ ಏನಂತಾನ, ಯಪ್ಪ ನನಗೊಂದು ಆಸೆ ಆಗ್ಯದ. ಏನು ಆಸೆ ಆಗ್ಯದಪ್ಪ ಅಂದ. ಏನಿಲ್ಲ, ನನಗಂದ ನಿಮ್ಮ ತಲೆ ಮೇಗಂದ ಬಂಗಾರ ಕಿರೀಟ ಮಾಡ್ತಂದ ಇಡಬೇಕತ್ತುಕೊಂಡಂತ ಮನಸ್ಸಾಗ್ಯದ. ಯಾವಾಗಿಂದ ಬಂಗಾರ ಕಿರೀಟಿಯಿಂದ ಮಾಡಿಸಿ ಇಡ್ಬೇಕನ್ನಂಗಂದ ಆಸೆ ಆಗ್ಯದ ಹತ್ಕೊಂಡಂದಾಗ ಸಿದ್ಧಾರೂಢರು ಏನಂತಾರ, ಲಕ್ಷ ಇರಲಿ ಮಗ ಕಡೆ ಏನ್ರಿ. ಸಿದ್ಧಾರೂಢರು ಏನಂತಾರ ತಗೊಂಡೋದಕ್ಕೆ ಕೇಳಿದ್ರ, ಇದಕ್ಕೆ ಯಾಕೆ ಬೇಕು ಬಂಗಾರ ಕಿರೀಟ ಅಂದರು. ಅಲ್ಲೇ ಅಳತಿತ್ತು, ಮತ್ತೆ ಇಡ್ತೋ ಮಜೆ ಪುರಾಣ ಭಾರಿ ಅದ. ನಾವು ಒಂದು ಹುಡುಗರು ಕ್ರಿಕೆಟ್ ಆಡ್ತಾವ, ತಿರುಗಾಡ್ತಾವ ಏನ್ರಿ, ಮಾತಾಡ್ತಾವ. ಚಂದ ಕೇಳ್ರಿ. ಆಗಲೇ 5 ದಿವಸ ಮುಗಿದೋಯ್ತು, ಇನ್ನೊಂದು 5 ದಿವಸದಿಂದ ಉಳಿತು ಇದ್ರಿ. ಇಲ್ಲಿ ಸಿದ್ಧಾರೂಢರು ಅಂದ್ರೆ ಏನಂತಾರವರು, ಅವ್ರ ಮಾತಿನ ಅರ್ಥ ತಿಳ್ಕೊರಿ ನೀವು. ಅವ ಪಾಪ ಅವರಿಗೆ ಹೇಳಕತ್ತಾನ, ಯಪ್ಪ ನಿನ್ನ ತಲೆ ಮೇಗದ ಒಂದು ಬಂಗಾರದಿಂದ ಕಿರೀಟ ಮಾಡಿ ಇಡ್ಬೇಕನ್ನಂಗ ನನ್ನ ಆಸೆ ಆಗೈತಿಪ್ಪ. ನಿನ್ನ ತಲೆ ಮೇಗದ ಬಂಗಾರ ಕಿರೀಟ ಇಟ್ಟರೆ ನನ್ನ ಮನಸ್ಸಿಗೆ ಆನಂದ ಆಗ್ತದ ಅಂದ. ಸಿದ್ಧಾರೂಢರು ಅಂತಾರ, ಇದಕ್ಯಾಕೆ ಬೇಕು ಬಂಗಾರ ಕಿರೀಟ ಅಂತ ನೋಡಿ. ಅವ್ರ ಮಾತಿನ ಅರ್ಥೇನು, ಇದಕ್ಯಾಕೆ ಬೇಕು ಬಂಗಾರ ಕಿರೀಟ ಅಂತಂದ್ರೆ, ನನಗ್ಯಾಕೆ ಬೇಕು ಅಲ್ಲಿಲ್ಲ, ನನಗ್ಯಾಕೆ ಬೇಕು ಬಂಗಾರ ಕಿರೀಟ ತಗೊಳೋದಲ್ಲಿಲ್ಲ, ಇದಕ್ಯಾಕೆ ಬೇಕು ಬಂಗಾರ ಕಿರೀಟ ಅಂತಾರ. ಅಂದ್ರೆ ನಾನೇ ಬೇರೆ, ಈ ಶರೀರ ಬೇರೆ, ನನಗೆ ಶರೀರಕ್ಕೆ ಸಂಬಂಧ ಇಲ್ಲ. ಹೇಳ್ತೇನೆ ರೀ. ನಾ ಅನ್ನುವಂಥದ್ದು ಏನೈತೇನೆ, ನನ್ನ ಒಳಗಿರ್ತಕ್ಕಂಥ ಆತ್ಮಕ್ಕೆ ಶರೀರಕ್ಕೆ ಸಂಬಂಧ ಇಲ್ಲ, ಮನಸ್ಸಿಗೆ ಶರೀರಕ್ಕೆ ಸಂಬಂಧ ಇಲ್ಲ. ಕಲ್ಪನಾ ಮಾಡ್ಕೋರಿ. ಸಿದ್ಧಾರೂಢರು ಏನಂತಾರ, ಇದಕ್ಕೆ ಹಾಕಬೇಕು ಬಂಗಾರ ಕಿರೀಟ ಅಂದ್ರು. ಅಂದ್ರೆ ಇದು ಒತ್ತಿಕೊಂಡ್ರೆ ಶರೀರ ಹೌದಲ್ರಿ. ಯಾವಾಗ ಈ ಶರೀರನೇ ಬೇರೆ, ಮನಸ್ಸು ಬೇರೆ ಏನ್ರಿ, ಆತ್ಮ ಅಂತಕ್ಕಂಥ ಬೇರೆನೆ. ಅದಕ್ಕಾಗಿನೇ
ಹೆಣ್ಮಕ್ಳಂದು ಅಳ್ತಿರ್ತಾರಲ್ಲ, ಅವರು ಹೆಣ್ಮಕ್ಳು ಸುಮ್ಮನೆ ಹೇಳಂಗಿಲ್ಲ, ಚಂದ ರಾಗ ಮಾಡಿ ಅಳ್ತಿರ್ತಾರಲ್ಲ, ಅವರು ಜ್ಞಾನಿಗಳದಾರ. ಯಾಕೆ ಜ್ಞಾನಿಗಳದಾರ ತಗೊಂಡು ಕೇಳಿದ್ರ, ಈಗ ಅಪ್ಪಿ ತಪ್ಪಿ ಅಂದ ಗಂಡ ಸತ್ತು ಮತ್ತೆ ತಿಳ್ಕೊಂಡ್ರೆ ಎದುರಿ ಕೂತ್ಕೊಂಡು ಒಂದು ಸಾವನ್ನಂದು ಅಳ್ತಿರ್ತಾರ. ಏನಂತ ಹೇಳ್ತಾರ, ನೀ ಎಲ್ಲಿ ವಾದಿ ಏನ್ರಿ, ನಿನಗೆ ನಾ ಎಲ್ಲಿ ಹುಡುಕಲಿ ಹೇಳ್ತಿರ್ತಾರಿಲ್ಲ. ನೀ ಏನು ಕೊಟ್ರಿ ಸಿಕ್ಕಿ ಕೇಳ್ತಿರ್ತಾರಿಲ್ಲ. ಯಾರಿಗೆ ಕೇಳ್ತಾರ? ಮಗಲ್ದಾಗ ಕೂತವ್ರಿಗೆಲ್ಲ ಹೆಣಕ್ಕೆ ಕೇಳ್ತಿರ್ತಾರಲ್ರಿ. ಯಾರೇ ನೀವು ನೋಡಿದ್ರೆ ಅಂತಿರಲ್ಲ, ಇದೇ ನೀವು ಎಲ್ಲಿ ಹುಡುಕಲಿ, ಎಲ್ಲಿ ನಿನ್ನ ಏನು ಕೊಟ್ಟರೆ ಸಿಕ್ಕಿ ಅಂತ ಇಲ್ಲೇ ಇದ್ರಿಗೆ ಕೂತದಲ್ಲ ತಗೊಂಡು ಅನ್ಬೋದು. ಆದ್ರೆ ಈ ಹೆಣ್ಮಗಳಿಗೆ ಅಂದ್ರೆ ಎಷ್ಟು ಜ್ಞಾನಿ ಅದಲ್ಲ ತಗೊಂಡು ಕೇಳಿದ್ರೆ, ಇದು ಇದ್ರಿಗೆ ಕೂತಿದ್ದು ಚೀಲದ ಏನ್ರಿ. ಆದ್ರೆ ಮೂಲ ಇರ್ತಕ್ಕಂಥ ನನ್ನ ಗಂಡ ಯಾರು, ಇದ್ರ ಒಳಗಿರ್ತಕ್ಕಂಥ ಆತ್ಮ ಅನ್ನುವಂಥದ್ದೇನೈತಲ್ಲ, ಆ ಆತ್ಮನೇ ನನ್ನ ಗಂಡದ ಹೊರತಾಗಿ ಇದು ಎದುರಿ ಕೂತ್ಕೊಂಡಿರ್ತಕ್ಕಂಥ ಶರೀರ ನನ್ನ ಗಂಡ ಅಲ್ಲ ಅನ್ನೋದನ್ನು ಹೆಣ್ಮಕ್ಳಿಗೆ ಅದು ಗೊತ್ತಾಗ. ಅದಕ್ಕಾಗಿ ನಾವು ನಿನ್ನ ಎಲ್ಲಿ ಹುಡುಕಲಿ, ನೀ ಏನು ಕೊಟ್ಟರೆ ಸಿಕ್ಕಿ ಎತ್ಕೊಂಡು ಕೇಳ್ತಿರ್ತಾರೆ. ಆತ್ಮನೇ ಬೇರೆ, ಶರೀರ ಬೇರೆ ಏನ್ರಿ. ಆತ್ಮಕ್ಕೆ ಶರೀರಕ್ಕೆ ಅಂತ ಸಂಬಂಧ ಇಲ್ಲ ಅನ್ನೋದನ್ನು ಸಿದ್ಧಾರೂಢರನ್ನು ತೋರಿಸ್ತಾರೆ. ಇದಕ್ಕಾಕೆ ಬೇಕು ಬಂಗಾರ ಕಿರೀಟ? ಇಲ್ಲಪ್ಪ ನಿನ್ನ ತಲೆ ಮೇಗಿಂದ